ನನ್ನ ಸೀಟ್ ಹುಡುಕ್ತಾಳೆ ಅಂತ ಹೇಳ್ಬೇಕಂತ. ಹುಡುಕಿ ಗೈಸ್, ಇವಾಗ ನಮ್ಮ ಜೊತೆಗೆ ಕೂಡ್ತಾ ಇದ್ದಾರೆ. ಯಾರು ಗೊತ್ತಾ? ನಮ್ಮ ಜೊತೆಗೆ ಬಂದರು ಏನ್ ಅನ್ನಿಸ್ತಾ ಇದೆ ನಿಮಗೆ? ಓಕೆ ಗೈಸ್, ದೆನ್ ನಾವು ಇವಾಗ ಎಲ್ಲ ಎಲ್ಲಿಗಾಗ್ತಾ ಇದೀವಿ ಅಂತ ಮುಂದೆ ಗೊತ್ತಾಗುತ್ತೆ. ನೋಡೋಣ, ಇನ್ನೂ ಬರೋರಿದ್ದಾರೆ, ಬರಲಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇದು ವಿಡಿಯೋ ಮಾಡೋದು. ಕುಸುಮ ಪ್ರೀತಿ ಮಾಡೋದು ನೋಡಿದ್ದೀರಾ? ಮಗು ಹೊಡಿಯೋದು ನೋಡಿದ್ದೀರಾ? ನೋಡ್ಕೊಳ್ಳಿ. ಯಾಕೆ ಅಂದ್ರೆ ಅವನು ರೈಲಿಂದ ಈಗ ಹಿಂಗೆ ಅವ್ನ ಅಳಿಸೋದು. ಬಬ್ಲು ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಮಮ್ಮಿ ಹಿಂಗೆ ಮಾಡೋದಕ್ಕೆ ನಿಂಗೆ ಏನು ಅನಿಸ್ತೈತೆ ಹೇಳಪ್ಪ? ಅವಳಿಗೆ ಲಿಪ್ಸ್ಟಿಕ್ ಇಲ್ಲ ಅನ್ನೋ ಚಿಂತೆ ಟೆನ್ಷನಲ್ಲೇ ಬೈದಾಡುತ್ತಾಳು ಅವನ್ನ. ಫ್ಯಾಮಿಲಿ ಎಲ್ಲ ಅಟ್ ಎ ಟೈಮ್ ಎಲ್ಲರೂ ಒಟ್ಟಿಗೆ ಬರೋ ಥರ ಇದ್ದಿದ್ರೆ ಯಾಕೆ? ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ. ಕೊನೆ ಟೈಮಲ್ಲಿ ಬಂದ್ಬಿಟ್ಟು ಚಾಕ್ಲೇಟ್ ಬಂತೀಯಾ? ಏನು ಅಲ್ಲ, ನಾನು ಹಣ್ಣು ಕಟ್ ಮಾಡೋದಕ್ಕೆ ಚಾಕು ಬೇಕಿತ್ತು. ಹಣ್ಣು ಕಟ್ ಮಾಡೋಕ್ಕೆ. ಹಾಂ, ಸೊ ಎಲ್ಲರೂ ಬಂದರು. ಒಬ್ಬರು ಮಿಸ್ಸಿಂಗು. ಯಾರು? ರಘುಣ್ಣ ಮಿಸ್ಸಿಂಗು. ಸಂಜು, ರಘುಣ್ಣ ಇಲ್ಲಿ. ಹ್ಞೂ, ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಟ್ರು. ಬಟ್ ಈಗ ಎಲ್ಲರೂ ಅವ್ರ ಸೀಟಿಗೆ ಸೆಟ್ಲ್ ಆಗೋ ತನಕ ಟೈಮ್ ತಗೊಳತ್ತೆ. ಇರು ಈ ವಿಡಿಯೋ ಹಾಕಿರ್ತೀನಿ, ನಿಮ್ಮಪ್ಪ ನೋಡುತ್ತೆ. ವಿದ್ಯಾ, ಹೌದೌದು ವಿದ್ಯಾ, ಇದು ವಿಡಿಯೋ ಹಾಕಿರ್ತೀವಿ, ನಿಮ್ಮಪ್ಪ ನೋಡ್ತದೆ. ಅಲ್ಲಲ್ಲ, ಈ ಪುಟ್ಟ ಮಗು ಹುಷಾರಲ್ಲ, ಈ ದೊಡ್ಡ ಮಗು ಹುಷಾರು ಅಲ್ವಾ? ಬಂದ ಮೇಲೆ ಬಾಕಿ ಮತ್ತೇನು ಬಂದು ಫೈನಲಿ ನಾವು ಗೋವಾಗೆ ಬಂದ್ವಿ. ಟೈಮ್ ಈಗ 4:30. ಮಿಡ್ ನೈಟಾ? ಇಲ್ಲ, 4:30. ಸಾರಿ ಅಕ್ಕ ನಿದ್ದೆಯಿಂದ ಎದ್ಬಿಟ್ಟು ನಾನು ಅದು ಇವಾಗ 1 ಅವರ್ ನಿದ್ದೆ ಮಾಡಿರೋದು ಅಷ್ಟೇ. ನಿದ್ದೆನೇ ಬಂದಿಲ್ಲ ನನಗೆ ಈ ಟ್ರೈನಲ್ಲಿ. ನಾನೇನು ಅನ್ನ ಏನ್ಬೇಕಪ್ಪ? ಬೆಳಗ್ಗೆಲ್ಲ ನಿಂತ್ಗಳಲ್ಲಿ ಎದ್ಬಿಟ್ಟವ್ರೆ. ಈಗ ಒಂದು ರೌಂಡ್ ಎಲ್ಲ ಕಾಫಿ ಟೀ ಕುತ್ಕೊಂಡಿದ್ದಾರೆ. ನಿಮ್ಗೇನು ಬೇಕು? ಇವರೆಲ್ಲ ಕುಡಿತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನೋವು, ಅದು ನೋವು, ಇದು ನೋವು, ತಲೆನೋವು, ಮೈಕೈ ನೋವು ಅಂದ್ಕೊಂಡು ನಾನು ರಮ್ಯಾ ಮೇಯ್ನಾಗಿ ಕಾಫಿ ಪರ್ಸನ್ಸ್. ಇವರೆಲ್ಲ ಏನು ಕೊಟ್ಟರೆ ಕುಡಿತಾರೆ, ಕೊಡ್ಲಿಲ್ಲ ಅಂದರೆ ಕುಡಿಯಲ್ಲ ಅಷ್ಟೇ. ರಘುಣ್ಣ ಪಾಪ ಬೇಡ ಅನ್ನೋದೇ ಇಲ್ಲ. ನಮ್ಮ ರಘುಣ್ಣ ಏನ್ ಕೊಟ್ಟರು ತಿನ್ನುತ್ತೆ, ಏನ್ ಕೊಟ್ಟರು ಕುಡಿಯುತ್ತೆ. ಅದು ರಘುಣ್ಣ ಲೋಗ್ ಮನಿಕೋ, ಆ ಸೀಟಲ್ಲಿ ಮನಿಕೋದ್ರೆ ಸರಿ ಆಯ್ತು ಬಿಡು, ಮನಿಕೋತೀನಿ. ಅದಲ್ಲ, ಬೆಳಗ್ಗೆ ಹುಡುಗಿಗೆ ಲಗೇಜ್ ಇಸ್ಕೊಂಡು ಅಯ್ಯೋ ಬೆಳಗ್ಗೆ ಯಾವ್ದೋ ಹುಡುಗಿಗೆ ಹೆಲ್ಪ್ ಮಾಡಕ್ ಹೋಗ್ಬಿಟ್ಟೈತೆ. ನಮ್ಮ ಬ್ಯಾಗಲ್ಲಿ ಎತ್ಕೋ ರಘುಣ್ಣ, ನಮ್ಮ ಲಗೇಜ್ ಎತ್ಕೋ ಅಂತಂದ್ರೆ ಅದ್ಯಾವ್ದೋ ಹುಡುಗಿ ಪಿಂಕ್ ಕಲರ್ ಲಗೇಜ್ ಎಟ್ಟೋಗಿ ಆ ಹುಡುಗಿ ಹಿಂಗ್ ನೋಡ್ತಾ ಇದ್ದೆ, ಯಾರು ನನ್ನ ಬ್ಯಾಗ್ ಹೆಲ್ಪ್ ಮಾಡಕ್ ಬರ್ತಾರಲ್ಲಪ್ಪ ಅಂತ. ಹುಡುಗಿ ಚೆನ್ನಾಗಿದ್ದು ಅಂತ ಹೆಲ್ಪ್ ಮಾಡೋದು. ಹುಡುಗಿ ಚೆನ್ನಾಗಿದ್ಲು ನಾನು ಫ್ರೆಶ್ ಆಗಿ ಆ ಮಣ್ಣನ್ ಗಟ್ಟೆ ರಘುಣ್ಣ, ನೀನ್ ಮಲ್ಲಿಗೆ ಸೀಟಲ್ಲೇ ಇತ್ತ ಹುಡುಗಿ, ಅದಕ್ಕೆ ಹೆಲ್ಪ್ ಮಾಡಿದ್ಯಾ? ಅಲ್ಲಲ್ಲ, ಪಕ್ಕದ ಸೀಟ್ ಅಂತೆ ಹುಡುಗಿ, ಅದಕ್ಕೆ ಹೆಲ್ಪ್ ಮಾಡಿರೋದು ಅಣ್ಣ. ಫ್ರೆಂಡ್ಸ್, ನಾವದು ಡಿಸೆಂಟ್ ಆಗಿ ಬ್ಯಾಗ್ ಹೇಳ್ಕೊಂಡು ಬರ್ತಾ ಇದೀವಿ. ಅಲ್ಲಿ ನೋಡಿ, ಅಲ್ಲಿಬ್ರು ಹೆಂಗೋಯ್ತು. ರಮ್ಯಾ, ನಿನ್ ಬ್ಯಾಗ್ ಸೂಪರ್ ಆಗೈತೆ ರಮ್ಯಾ. ಇದೆಯಾ
ಊಟ ತಗೊಂಡು ಬಂದಿದ್ದು ಬ್ಯಾಗ್ ಅಂತ ಇಟ್ಕೊಂಡವ್ರೆ. ಊಟ ತಿಂದು ಮುಗಿಸೋ ಅಷ್ಟ್ರ ಬ್ಯಾಗ್ ಗೈಸ್ ನಮ್ಮ ಬಾಸ್ ಎದ್ಬಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ನಡ್ಕೊಂಡ್ Hi. ಬಂದಿದ್ದೆ. ನಾವು ಶೂ ಎಲ್ಲ ತೊಳ್ಕೊಂಡ್ವಿ ಅಂತ ನನ್ನ ತೋರಿಸಿ ನಿನ್ನೆಲ್ಲ ನಾವು ಶೂ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ವಿ ಅಂದ್ಬಿಟ್ಟು ನನ್ನ ಮಗ ಅವ್ನು ಕ್ರಾಕ್ಸ್ನ ಕ್ಲೀನ್ ಮಾಡ್ಕೊತಾ ಇದ್ದ. ಅದು ವಿಡಿಯೋ ಮಾಡಬೇಕಾಗಿತ್ತು, ಮರ್ತ್ಬಿಟ್ವಿ. ಹಲೋ, ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತೀರಾ ಲಗೇಜ್ ಎತ್ಕೊಂಬರೋಕೆ? ಹೌದು. ದೊಡ್ಡ ಮನುಷ್ಯನ ತರ ಜೇಬಲ್ಲಿ ಕೈ ಹಾಕೊಂಡ್ ಬರ್ತಾ ಇದ್ದೀರಾ. ಆ ಬ್ಯಾಗ್ ತೋರಿಸಿ ಸಂಜೆ ಫೋನ್ ಎತ್ತಲ್ಲ. ಈ ಲಗೇಜ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮಗನೂ ಹಿಡ್ಕೊಂಡು ಬರ್ತಿದ್ದ ಪಾಪ ಎಳ್ಕೊಂಡು. ಅದೇ ಇದ್ರ ಮೇಲೆ ಕೂರ್ಸ್ಕೊಂಡ್ ಬರೋಣ ಅನ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಬಾಸ್. ನಾವು ಕಾರ್ ಮುಂಚಿತವಾಗಿ ಹೇಳಿದ್ವಿ. ಕಾರ್ ನಮ್ಮದು ಇದು. ನೋಡಿ ಫ್ರೆಂಡ್ಸ್ ಅಂತ. ಕುಸುಮನ್ನ ಸ್ವಲ್ಪ ಜನ ಹಿಂದ್ಗಡೆ ಇರೋ ವಿದ್ಯಾ ಕುಸುಮ ನಮ್ಮ ಅಮ್ಮನೆಲ್ಲ ಇಲ್ಲೇ ಬಿಡ್ತೀವಿ, ನಾವುಗಳು ಮಾತ್ರ ಹೋಗ್ತೀವಿ. ಸರಿನಾ ರಗೋಣ? ಸರಿ. ಬನ್ನಿ ಹೋಗೋಣ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಲ್ಲೆಲ್ಲಿಗೆ ಹೋಗ್ತೀವಿ, ಯಾವ್ಯಾವ ಜಾಗ ನೋಡ್ತೀವಿ ಅಂತ. ಬನ್ನಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ರಮ್ಯಾ, ನಮ್ಮ ಭವಿಷ್ಯ ಅಂತೂ ಆನ್ ಮಾಡಿದ್ದೆ. ಸೊ ಗೈಸ್ ಫೈನಲಿ ನಾವು ಬೀಚ್ ಹತ್ರ ಬಂದಿದ್ದೀವಿ. ಸೂಪರ್ ಗೈಸ್. ರಗೋಣ ಹೆಂಗ ಅನಿಸ್ತೈತೆ? ಸೂಪರ್. ಓ ರಗೋಣ ಜೋಶ್ ನೋಡ್ರಪ್ಪ ರೀ. ಅಷ್ಟೇ. ಎಷ್ಟು ಗಂಟೆ ಗೊತ್ತಾ? ಎಷ್ಟು ಗಂಟೆ ಗೊತ್ತಾ? ಮಾರ್ನಿಂಗ್ 6:30. ಬೆಳಗ್ಗೆನೆ ಬೀಚಿಗೆ ಬಂದಿದ್ದೀವಿ. ಬೆಳಗ್ಗೆ ಬೀಚ್ ಬಂದ್ಬಿಟ್ಟಿದೀವಿ. ಬೆಳಗ್ಗೆನೆ ಮಧ್ಯಾಹ್ನ ಬರೋಣ ಅನ್ಕೊಂಡಿದ್ದೆ. ಏನ್ ಕುಸುಮ? ನಾನು ಮಧ್ಯಾಹ್ನ ಬರೋಣ ಅನ್ಕೊಂಡಿದ್ದೆ. ಆ ಗಂಡ ಹೆಂಡತಿ ಅಂತೂ ಬೀಚ್ ಎಂಜಾಯ್ ಮಾಡ್ತಾ ಇಲ್ಲ, ಎಲ್ಲಾ ಹೋಯ್ತವ್ರ ಅವರು. ನೀರು ಹಾವು ನೋಡಕ್ ಬಂದಿದ್ದಾರೆ ಫ್ರೆಂಡ್ಸ್. ನೀನಾ? ನಾನು ನೋಡು ಹಾವು ಅಂತ ಇದ್ದೀನಿ. ಏ ಹಾವಲ್ಲ ಕಣ್ರೆ. ಏ ಮೀನು. ಪ್ರಾನ್ಸ್, ಏಡಿಕಾಯಿ. ಏ ಕಚ್ಬಿಟ್ರೆ ಬೇಡ ಇರು. ಏ ಮುಳ್ಳು ಹುಷಾರು. ಏ ನೀನ್ಯಾಕೆ ನನ್ನ ಹಿಡ್ಕೊಂಡಿದ್ಯಾ? ನನಗೆ ಅವಳಿಗೆ ಭಯ, ನೀನಾಗ ಅವಳನ್ನ ಹಿಡ್ಕೊಂಡು. ರಘುಣ, ಏ ತೇಜಣ್ಣ, ಅಂತ ಸಾಹಸ ಮಾಡ್ಬೇಡ. ನೀನ್ ಸುಮ್ಮಿರಲ್ಲ. ಏನಾಗಿದೆ ಇದು ಕಣ? ಏನಾಗಲ್ಲ ಬಿಡು. ಸಿಗಡಿ, ದೊಡ್ಡ ಸಿಗ್ರಿ ಕಣ. ನೀನ್ಯಾಕು? ಹಾ ಏನದು? ಪ್ರಾನ್ಸ್. ಅದು ಅಲ್ಲಿದೆ ನೋಡು, ಚಿಕ್ಕ ಪ್ರಾನ್ಸ್. ಅಲ್ಲಿ ಪ್ರಾನ್ಸ್ ಅಲ್ಲಿ. ಕೈ ಕಟ್ಸ್ಕೊಂಡ್ಬಿಟ್ಟಿ ಆಮೇಲೆ. ಏ ಕಚ್ಚಲ ಕಣ ಇದು. ಫ್ರೆಂಡ್ಸ್, ಇವ್ನು ಯಾರೋ ಇವ್ನ ಪಿಳ್ಳೆ ಕರ್ಕ ಬಂದ್ಬಿಟ್ಟು ಹಿಂದೆ ಮುಂದೆ ಮಮ್ಮಿ ಪಪ್ಪ ಅಮ್ಮ ಅಜ್ಜಿ ತಾತ ಅನ್ಕೊಂಡು ಇವನು. ಹಾಯ್. ನನಗೆ ಇದೇನೋ ಸಿಕ್ತು ಸಂಜು. ಯಾರಿಗೆ ಗೊತ್ತೇ ಏನಂತ. ಕಪ್ಪೆ ಚಿಪ್ ಅಂತೆ. ಹ್ಞೂ ಶೈನಿಂಗ್ ಇದೆ. ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ. ಹ್ಞೂ ಮಣ್ಣು. ಸೊ ಎಲ್ಲರೂ ಕುತ್ಕೋತಾ ಇದ್ದಾರೆ. ಸೊ ನಾವು ಬಂದು 1 2 3 4 ಹಿಂದೆ 3 ಮುಂದೆ 3 ಇಲ್ಲಿ ಇದು ನಾನು ಕುತ್ಕೋತಿದ್ದೆ. ಈಗ ಇವರು ಇಬ್ಬರು ಬಂದು ಕುತ್ಕೊಂಡ್ಬಿಟ್ಟವ್ರೆ. ಏಯ್ ಹಲೋ, ನಡೀರಿ ಹಿಂದಕ್ಕೆ, ನಡೀರಿ ಬಾಸ್ ಹಿಂದಕ್ಕೆ. ಮುಂದೆ ಸೊ ಎಲ್ಲ ಹಿಂದೆ ಕೂತಿದ್ದಾರೆ. ನಾವೀಗ ಹೋಗ್ತಾ ಇದೀವಿ. ಈಗ ನಾವು ಡೈರೆಕ್ಟಾಗಿ ರೂಮ್ಗೆ ಹೋಗ್ತಾ ಇದೀವಿ. ಬಾಯ್. ಫೈನಲಿ ರೂಮಿಗೆ ಬಂದು ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆಗ್ತಾ ಇದೀವಿ. ಏ ಆಫ್ ಆಯ್ತು ನಾನು ಆಫ್ ಮಾಡಿದೆ. ನಾವು ವಿಡಿಯೋ ಮಾಡ್ತಾ ಇದೀನಿ ಕಣ್ರೋ. ಏನು ಹೇಳಿ ಸಂಜು? ಹಾಂ. ಸೊ ಗೈಸ್ ಫೈನಲಿ ನಾವು ರೂಮಿಗೆ ಬಂದ್ವಿ. ರೂಮಿಗೆ ಬಂದು
ಇವಾಗ ರೆಡಿಯಾಗಿ ಎಲ್ಲರೂ ಬೀಚ್ಗೆ ಹೋಗ್ತೀವಿ ಆಟ ಆಡೋಕ್ಕೆ. ಬನ್ನಿ ಮುಂದೆ ನೋಡೋಣ. ನಮ್ಮ ಹುಡುಗಿರೆಲ್ಲ ಹೆಂಗೆ ಬಟ್ಟೆ ಮುಖ ತೊಳ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಯಾವ್ದು ಹಾಕೋಬೇಕು ಅಂತಾನೆ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಇವರೆಲ್ಲ. ಅವಳು ಫಿಕ್ಸ್ ಆಗ್ಬಿಟ್ಟವಳಂತೆ. ನಾನು ಇವತ್ತಿಗೆ ಇದೇ ಹಾಕಬೇಕಂತ. ಸರಿ ಫ್ರೆಂಡ್ಸ್ ಸರಿ ಬಾಯ್. ನಾವು ಪಾಪ ಮೂಡೇ ಇಲ್ಲ ಯಾವುದು ಏನ್ ಬೇಕೆ ಸಿಕ್ತು. ಕೊನೆಗೂ ಬ್ರಷ್ ಸಿಕ್ತು. ಇಬ್ರು ಒಂದೇ ಬ್ರಷ್ ತಗೊಂಡ್ಬಿಟ್ಟು ಕಿತ್ತಾಡ್ತಾ ಇದೀರಾ. ಅದ್ರಲ್ಲೂ ಒಂದೇ ಕಲರ್ ಬೇರೆ ಅದು. ಇದು ನಂದಲ್ಲ, ಇದು ನಂದು. ಒಂದು ಹೊಸದು ನಂದು ಹಳೇದು ಅಷ್ಟೇ. ಕಿತ್ತಾಡ್ರಿ ರೆಡಿಯಾಗಿ ಸಿಗ್ತೀವಿ ಅಲ್ಲಿ ತನಕ. ಸ್ಟೇ ಟ್ಯೂನ್ಡ್. ನಕ್ಕನ್ಲೇ ಎಲ್ಲರಿಗೂ ಏನೇನು ಚಿಂತೆ ಆದ್ರೆ ಈ ಅಪ್ಪನ ವಿಡಿಯೋ ಕಳಿಸ್ತಾ, ಫೋಟೋ ಕಳಿಸ್ತಾ, ಅದು ಕಳಿಸ್ತಾ, ಇದು ಕಳಿಸ್ತಾ ಅನ್ನೋದು ಟೆನ್ಷನ್ ಮಾರಾಯ. ರೀ ನಮ್ಮ ಫೋನ್ ಚಾರ್ಜರ್ ಎಲ್ಲ ತೆಗಿಬೇಡಿ ಆಯ್ತಾ? ಓಕೆ ರೆಡಿಯಾಗಿ ಸಿಗ್ತೀವಿ. ಗೋವಾಲಿದೆ. ಸೊ ಫ್ರೆಂಡ್ಸ್, ನಂದು ಮತ್ತೆ ನಿಂದು ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಕಲರ್ ಇದೆ. ಡಿಫ್ರೆಂಟ್ ಆಗಿದೆ. ನಾವು ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲಿ ಕತ್ಲೇ ಇದೀವಿ. ಹಿಂದೆ ಹೋಗ್ತೀನಿ ಹತ್ರ. ಈ ಕ್ಯಾಮ್ರಾ ಬಂದ್ ಸರಿ ಇವತ್ತು ನಮ್ಮ ಔಟ್ಫಿಟ್ ಹೀಗಿದೆ. ಬ್ರೇಕ್ಫಾಸ್ಟ್. ಹಾಯ್ ಭವಿಷ್. ಹಾಯ್ ಹಾಯ್. ಸಿಂಪಲ್ ಆಗಿ ಬಂದು ಬಿಸಿ ಕರೆಕ್ಟ್ ಆಗಿ ಬೇಕು ನಮಗೆ. ಸೊ ನಾವೀಗ ಬಾಬಾಜಿ ಆಯ್ತಾ ನಾಷ್ಟ? ನಾವೀಗ ನಾಷ್ಟ ಮಾಡೋದಕ್ಕೆ ಬಂದಿದ್ದೀವಿ. ಅವನೊಬ್ಬ ದೊಡ್ಡ ಮನುಷ್ಯ, ಅವನೊಬ್ಬ ದೊಡ್ಡ ಮನುಷ್ಯ. ಗೈಸ್ ಇವಾಗ ನಾವು ಒಳ್ಳೆದೇನಾ ಮತ್ತೆ ಏನು ನೀರು ಬೀಚು ಇಲ್ಲಿ ಲೊಕೇಶನ್ ನೆಕ್ಸ್ಟ್ ಎಲ್ಗೋಗೋಣ ಕುಸುಮ? ಹಾ ಏನ್ ಎತ್ಕೊಡ್ಲಿ? ಎಲ್ಲೂ ಹೋಗೋದು ಹೋಗಿ ಕೇಳ್ತಾನೆ ಇರ್ತಾಳೆ ಇವಳು ಸುಮ್ಮನೆ. ಗಾಂಚಲಿ ಅವಳಿಗೆ ಬೇರೆ ಏನಿಲ್ಲ. ಅವಳ ವೀಕ್ನೆಸ್ ಪಾಯಿಂಟ್. ಎಲ್ಲರೂ ಫೋಟೋ ಶೂಟ್ ಆಯ್ತು, ನಮ್ದೇ ಆಗಿಲ್ಲ. ಅದಕ್ಕೆ ನಾವು ನೀನು ಯಾಕೆ ಯಾರ ಜೊತೆ ಹೊಂಟೋಗ್ಬಿಟ್ಟೆ? ನೀನು ಯಾಕೆ ನಾನು ರಘುನ ಹೋಯ್ತೈತೆ ಅಂತೀನಿ ನಾನು. ಇನ್ನೊಂದು ಬೀಚಲ್ಲಿ ಮಾಡಿಸಿಬಿಟ್ರೆ ಇವಾಗ ಗೈಸ್ ನೆಕ್ಸ್ಟ್ ಇನ್ನೊಂದು ಬೀಚ್ಗೆ ಹೋಗ್ತೀವಿ. ನೀನು ಪ್ರೀ ವೆಡ್ಡಿಂಗ್ ಶೂಟ್ ನಾನೇ ಮಾಡ್ಕೊಡೋದು. ಅದು ಬೇಡ, ಇವಾಗ ಹೇಳು. ಅಲ್ಲಿ ಹೊಂಟೋದ್ವಿ. ಸೊ ವಾಪಸ್ ರೂಮಿಗೆ ಬಂದು ನಾವೆಲ್ಲ ಮತ್ತೆ ಫ್ರೆಶಪ್ ಆಗಿ ರೆಡಿಯಾಗಿ ನೆಕ್ಸ್ಟ್ ಬೇರೆ ಪ್ಲೇಸ್ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ನೋಡಿ ಹೆಂಗಿದೆ ರೂಮ್ ಪರಿಸ್ಥಿತಿ ಸ್ವಲ್ಪ. ಅಲ್ವಾ? ನಡೀರಪ್ಪ ನಡೀರಿ, ನಮ್ಮ ಗರ್ಲ್ಸ್ ಅಲ್ಲಿ ಬರ್ತಾ ಇದ್ದಾರೆ. ನಾವು ಹೋದಾಗ ಫುಲ್ ಮಳೆ ಜೋರಾಗಿ ಬರ್ತಾಯಿತ್ತು. ಸೊ ನಾವು ಅಲ್ಲಿರೋ ನಿಯರ್ಬೈ ಪ್ಲೇಸಸ್ ಯಾವುದೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಮಳೆಯಿಂದ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲೇ ಮೇಲೆ ನೋಡಿಕೊಂಡು ವಾಪಸ್ ನಾವು ರೂಮ್ ಕಡೆಗೆ ಹೊರಟ್ವಿ. ಯಾಕಂದರೆ ನಮಗೆ ಬಸ್ಸಿನ ಟೈಮ್ ಆಗ್ತಿತ್ತು. ಸೊ ಹೋಗಿ ನಾವು ವಾಪಸ್ ರೂಮ್ ಕಡೆಗೆ ನಮ್ಗೆ ಒಳ್ಳೆ ಹೋಟೆಲ್ ಸಿಗ್ತಾ ಇಲ್ಲ ಊಟ ಮಾಡೋದಕ್ಕೆ. ಸೀರಿಯಸ್ ಹೋಟೆಲಲ್ಲಿ ಊಟ ಸಿಗ್ತಾ ಇಲ್ಲ. ಕ್ಲೋಸ್, ಎಲ್ಲ ಕ್ಲೋಸ್ ಕ್ಲೋಸ್ ಆಗಿದೆ. ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿದೆ. ಹೋಟೆಲ್ ಕ್ಲೋಸ್ ಆಗಿಲ್ಲ, ಹೋಟೆಲಲ್ಲಿ ಊಟ ಕ್ಲೋಸ್ ಆಗಿದೆ. ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೇಕು. ಒಂದು ಚಿಕ್ಕ ಪೀಸಾಗೆ 619 ಹೇಳ್ತಿದ್ದಾರೆ. ಅದು ಇಲ್ಲಿ ರೈಸ್ ಐಟಮ್ ಇಲ್ಲ, ದೋಸೆ ಇಲ್ಲ, ಇಡ್ಲಿ ಇಲ್ಲ.
ಸ್ನ್ಯಾಕ್ಸ್ ಮಾತ್ರನೇ ಇರೋದು. ಅದರಲ್ಲೂ ಎಷ್ಟು ಬೇಜಾರಾಗ್ತಿದೆ ಇವಾಗ ನಾವು ಬೆಳಗ್ಗೆಯಿಂದ ಈಗ ಕುಸುಮದ ಕೈ ನಡುತ್ತೈತೆ. ಅವಳ ಮಗ ಹೆಂಗಾಗೈತೆ ಅಂದರೆ ಅವಳಿಗೆ ಎಲ್ರಿಗೂ ಲಿಟ್ರಲಿ ಬೇಜಾರಾಗ್ತೈತೆ. ಮನುಷ್ಯನ ಊಟ ಇಲ್ಲ ಅಂದರೆ ದುಡಿಯೋದೇ ಅದಕ್ಕೆ. ಸೊ ರೈಸ್ ಗೋವಾಗೆ ಬಂದರೆ ಸ್ವಲ್ಪ ಬೇಗ ಬೇಗ ಬಂದು ಊಟ ಮಾಡಿ. ಟೈಮ್ ಇರೋದ್ರೆ ಊಟ ಸಿಗಲ್ಲ. ಇಲ್ಲೇ ಅಂತಲ್ಲ, ನಾವು ಬೆಂಗಳೂರು ಬಿಟ್ಟು ಬೇರೆ ಕಡೆ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬಿಗ್ ಡ್ಯಾಡಿಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಕೆಸಿನೋಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಬಂದಮೇಲೆ ಹೇಳ್ತೀವಿ. ಹಿಂಗೆ ರೈಟು ಇಲ್ಲಿಂದ ನಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರೆ, ಬಿಗ್ ಡ್ಯಾಡಿ ಕಡೆಯವರು. ಚೆನ್ನಾಗಿದೆ ಹೆಸರಲ್ಲ, ಬಿಗ್ ಡ್ಯಾಡಿ. ಈ ಥರ ಕಾರ್ಡ್ ಕೊಟ್ಟಿದ್ದಾರೆ ನಮಗೆ, ವಾಲೆಟ್ ಪಾರ್ಕಿಂಗ್. ಫ್ರೆಂಡ್ಸ್ ನೋಡಿ, ನಮ್ಮ ಫಾರ್ಚುನರಲ್ಲಿ ಬಿಡ್ತಾ ಇದ್ದಾರೆ. ಚೆನ್ನಾಗಿದೆ, ಇದೊಂಥರ ಸಿಸ್ಟಮ್ ನಮಗೆ. ಬಿಗ್ ಡ್ಯಾಡಿ ಅವ್ರದ್ದು ಫಾರ್ಚುನರಲ್ಲಿ ನಮ್ಮನ್ನ ಡ್ರಾಪ್ ಮಾಡ್ತಾರೆ ಅಂದರೆ ಗ್ರೇಟ್ ಅಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬೆಳಗ್ಗೆ ಬೀಚಲ್ಲಿ ಆಟ ಆಡಿದ್ದು ಎಲ್ಲ ಚೆನ್ನಾಗಿತ್ತಲ್ಲ ಅಣ್ಣ. ಅಂದರೆ ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಈ ಬೀಚ್ಗಿಂತ ತಮಿಳ್ನಾಡಲ್ಲಿ ತಿರುಚೆಂದೂರು ಬೀಚ್ ಅಂದರೆ ನಂಗೆ ತುಂಬ ಇಷ್ಟ. ಅದೊಂದು ಸ್ವಲ್ಪ ಕ್ಲೀನಾಗಿದೆ. ಆಮೇಲೆ ಅದು ಹೌದು, ಅಲ್ಲೇ ಅಷ್ಟೇ, ಇನ್ನಿರಲ್ಲ ನೋಡ್ರಿ. ನೋಡಲ್ಲಿ ಕಾಣಿಸ್ತೈತಲ್ಲ ಬೋಟು, ಆ ಬೋಟು ಒಳಗಡೆ ಅಲ್ಲೇ ನಿಂತಿರುತ್ತೆ. ಇದೂ ಅಷ್ಟೇ, ಈಗ ಬಿಗ್ ಡ್ಯಾಡಿ ಆಗಿರ್ಬೋದು, ಮೆಜೆಸ್ಟಿಕ್ ಪ್ರೈಡು, ಇದೆಲ್ಲ ಆ್ಯಕ್ಚುಲಿ ಅಲ್ಲೇ ನಿಂತಿರುತ್ತೆ. ಒಳಗಡೆ ಹೋಗಿ ಕೆಸಿನೋ ಮತ್ತು ಅದೇ ಬಫೆ ಸಿಸ್ಟಮ್, ಊಟ, ಪಾರ್ಟಿ, ಡಿಸ್ಕೋ, ಡ್ಯಾನ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಮಗೂ ಗೊತ್ತಿಲ್ಲ. ಬಟ್ ಸೊ ಗೈಸ್, ಫೈನಲಿ ನಾವು ಬೋಟ್ ಒಳಗೆ ಹೋಗೋಕೆ ರೆಡಿಯಾಗಿದ್ದೀವಿ. ಕುಸುಮ ಫುಲ್ ಖುಷಿ. ಪಾನ್ 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 Finally we got So finally we are into the Big Daddy casino. So Big Daddy's club. Big Daddy's club. Oh my god. Fantastic. ಕಾರ್ ಕೊಟ್ಬಿಡ್ಲಿ. ನಾವು ಶಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಅದು ಚಳಿ ಆಗ್ತಾ ಇದೆ. ಚಳಿ ಆಗ್ತದೆ, ಜಾಕೆಟ್ ಹಾಕೊಂಡಿದ್ದೀನಿ. ನನಗೆ ಬೆಚ್ಚಗೆ ಆಗ್ತಾ ಇದೆ. Yeah, baby.
wait. I'm gonna try saying this in Kannada. Let me try this. I don't know that language, but I've been trying to learn it. Happy Janamdina Subhash Happy Janamdin ke hardik shubhkamnaएं सभी को. We have a fantastic day, month and year ahead. Ladies and gentlemen, we're going to move on. Another performance go up there, yeah? And what's going to go international? We're going to take the performance here and put it all the way up there because coming up next, you're going to see one of the finest. ವಿದ್ಯೆ ಕೇಕ್ ಇಟ್ಕೊಂಡು ವಾಪಸ್ ಹೋಗ್ತಾಳೆ ವಿದ್ಯಾ ಕೇಳಕ್ ಹೋಯ್ತಾ ಇಶ್ಯೂಸ್ ಇತ್ತ ಏನಾರ ಇಶ್ಯೂ ಇದೆಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತಂದ್ರು ನಿಮ್ಮ ಇಷ್ಟ ಅಂತ ಅಂದ್ರು ಇವಾಗ ಅದೇ ಪ್ರಶ್ನೆ ಕೇಳ್ಬೇಕು ಅಷ್ಟೇ. ಫೈನಲಿ ನಾವೆಲ್ಲ ಡಿಸೈನ್ಗಳೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ರೂಮ್. ಸೊ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ವೇಟ್ ಮಾಡಿ ಪಾರ್ಟ್ 2.